ನಮಸ್ತೆ. ಈಗ ಸೆವೆಂತ್ ಈ ಪ್ರಾಬ್ಲಮ್ ತೊಗೊಳ್ಳೋಣ. ಇಫ್ ಎ ಆ್ಯಂಡ್ ಬಿ ಆರ್ ಟೂ ಮ್ಯಾಟ್ರಿಕ್ಸ್ ಸಚ್ ದಟ್ ಎ ಬಿ ಈಸ್ ಎನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆ್ಯಂಡ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಬಿ ಈಸ್ 3, 4, ದೆನ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಎ ಏನಂತ ಕೇಳಿದ್ದಾನೆ. 4 ಆಪ್ಷನ್ ಕೊಟ್ಬಿಟ್ಟು ಸಿ ಎ ಬಿ ಮ್ಯಾಟ್ರಿಕ್ಸ್ ಹೇಳಿದ್ದಾನೆ. ವೇರ್ ದ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಬಿ ಈಸ್ 3x4 ಅಂತ ಕೊಟ್ಟಿದ್ದಾನೆ. 3x4. ಓಕೆ, ಎ ಆ್ಯಂಡ್ ಬಿ ಮಾಡಬೇಕಂದ್ರೆ ಇಟ್ ಶುಡ್ ಬಿ ಮಲ್ಟಿಪ್ಲಿಕೇಶನ್ ಕಂಪ್ಯಾಟಿಬಲ್ ಇರಬೇಕು. ಸೊ ಏನಿರಬೇಕಂದ್ರೆ ಏನಿರಬೇಕಂದ್ರೆ ಈಗ ಸಮ್ ವ್ಯಾಲ್ಯೂ ಇಂಟು ಸಮ್ ವ್ಯಾಲ್ಯೂ ಇರುತ್ತಾ. ಸೊ ಇಲ್ಲಿ 3 ಇರಲೇಬೇಕು. ಯಾಕಂದರೆ ಮಲ್ಟಿಪ್ಲಿಕೇಶನ್ ಈಗ ಎಮ್ ಇಂಟು ಎನ್ ಇದೆ ಅಂದರೆ ಅದು ಎನ್ ಇಂಟು ಪಿ ಸಮಥಿಂಗ್ ಏನಾದರೂ ಇರಬೇಕು. ಇಲ್ಲೂ ಎನ್ ಇದೆ ಅಂದರೆ ಇಲ್ಲೂ ಎನ್ ಇದ್ರೇ ಮಲ್ಟಿಪ್ಲಿಕೇಟಿವ್ ಕಂಪ್ಯಾಟಿಬಲ್ ಆಗುತ್ತೆ. ಸೊ ಇಲ್ಲಿ 3 ಇದೆ ಅಂದರೆ ಇಲ್ಲೂ 3 ಇರಲೇಬೇಕು. ಸೊ ಆಪ್ಷನ್ ಎಲ್ಲ ಯಾವಿದೆ? 3, ಇಲ್ಲೊಂದು 3 ಇದೆ ಮತ್ತು ಇಲ್ಲೊಂದು 3 ಇದೆ. ಓಕೆನಾ? ಈಗ ಈ ಕಡೆ ಬಂದು ಇದಕ್ಕೆ ಇಲ್ಲೇನಂತ ನೋಡಬೇಕೀಗ. ಈಗ ಎ ಆ್ಯಂಡ್ ಬಿ ಈಸ್ ಎನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳ್ತಿದ್ದೆ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಈಸ್ ನಥಿಂಗ್ ಬಟ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ವಾ? ಐಡೆಂಟಿಟಿ ಮ್ಯಾಟ್ರಿಕ್ಸು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕದು ಫಸ್ಟ್ ಕಂಡೀಷನ್. ಸೊ ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕಂದ್ರೆ ಇಲ್ಲಿ 4 ಇದೆ ಅಂದರೆ ಇಲ್ಲೂ 4 ಇರಬೇಕು. ಆವಾಗ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನಾಗುತ್ತೆ? ಎ ಬಿ ಬಂದ್ಬಿಟ್ಟು 4x4 ಆಗುತ್ತೆ. ಸೊ ಆಪ್ಷನ್ನಲ್ಲಿ ಏನಿರಬೇಕದು? ಏದು 4x3 ಅಂತ ಇರಬೇಕು. ಸೊ 4x3 ಆಪ್ಷನ್ ಸಿ ಯಲ್ಲಿದೆ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ 4x3. ಗೊತ್ತಾಯ್ತು ಅನ್ಕೊತೀನಿ ಹೇಗೆ ಮಾಡಿದಂತ. ಥ್ಯಾಂಕ್ ಯು.